ಹೇ ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನನ್ನ ಫೇವ್ರೇಟ್ ಬುದ್ಧ ಅವರ ಕೆಲವು ಲವ್ ಮಾಹಿತಿ ಅವ್ರೇನು ನೀಡಿದ್ದಾರೆ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಐ ರಿಯಲಿ ಲವ್, ನಾನು ತುಂಬ ಫಾಲೋ ಕೂಡ ಮಾಡ್ತೇನೆ. ಐ ಲವ್ ದೇರ್ ಲೈಕ್ ಅವರೆಲ್ಲ ಟಾಪಿಕ್ ಮೇಲೂ ತುಂಬ ಒಳ್ಳೆ ಒಂದು ಕೋಟ್ಸ್ ಇದೆ ಅವ್ರದ್ದು. ನೀವು ಇಂಟರ್ನೆಟಲ್ಲೂ ನೀವು ಚೆಕ್ ಮಾಡಬಹುದು. ನಾನು ಆ್ಯಕ್ಚುಲಿ ಅವರ ಎಲ್ಲ ಕೋಟ್ಸ್ನ ಲೈಕ್ ಅವ್ರ ಪ್ರೀತಿ ಬಗ್ಗೆ, ಸ್ಪೆಷಲಿ ಈ ವಿಡಿಯೋ ಲವ್ ಮೇಲೆ ಇರುತ್ತೆ. ಲೈಕ್ ನೀವು ರಿಲೇಷನ್ಶಿಪ್ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ ಯಾವ ಥರ ಇರಬೇಕು ಅಂತ ಹೇಳಿ, ಆ್ಯಂಡ್ ಏನೇನು ನೆನ್ಪಿಟ್ಕೋಬೇಕು, ಏನೇನು ಮಾಡಬಾರ್ದು, ಈ ಥರ ಕೆಲವು ಮ್ಯಾಟರ್ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನೋಡಿ, ಆ್ಯಕ್ಚುಲಿ ತುಂಬ ವೀಡಿಯೋಸ್ ನಿಮಗೆ ಸಿಗುತ್ತೆ. ಅವರು ತುಂಬ ಜನ ವೀಡಿಯೋಗಳಲ್ಲಿ ಲೈಕ್ ಬುದ್ಧ ಅವರ ಕೋಟ್ಸ್ಗಳು ಏನು ಇಮೇಜಸ್ ಸಿಗುತ್ತೆ ಅದನ್ನೇ ಪೋಸ್ಟ್ ಮಾಡಿಬಿಡ್ತಾರೆ ಇಂಟರ್ನೆಟಲ್ಲಿ. ಈ ಥರನೂ ಇದ್ದಾರೆ. ಬಟ್ ನಾನು ಆ ಥರ ಏನಕ್ಕೆ ಮಾಡಲ್ಲ ಅಂದರೆ, ಬಿಕಾಸ್ ಕೆಲವೊಬ್ರಿಗೆ ಇಂಗ್ಲೀಷ್ ಓದೋಕ್ಕೆ ಬರುತ್ತೆ, ಕೆಲವೊಬ್ರಿಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ. ಸೊ ಕನ್ನಡದಲ್ಲೂ ಇರ್ಬೋದು, ಬಟ್ ಅದು ಓದಿದ ತಕ್ಷಣ ನಿಮಗೆ ಅರ್ಥ ಆಗೋದೇ ಬೇರೆ, ಬಟ್ ಅದು ಯಾರಾದರೂ ನಿಮ್ಗೆ ಅರ್ಥ ಮಾಡಿಸೋದೇ ಬೇರೆ ಇರುತ್ತೆ ಅಲ್ವಾ. ಸೊ ಈ ಒಂದು ರೀಸನಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ನಾನು ನಿಮಗೆ ಕೆಲವು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ, ಫ್ರೀ ಮಾಡ್ಕೊಳ್ಳಿ. ಸ್ವಲ್ಪ ಲೆಂದಿ ಇರಬಹುದು ವಿಡಿಯೋ, ಬಿಕಾಸ್ ಬುದ್ಧ ಅವ್ರ ಪಾಯಿಂಟ್ಸ್ ನಾನು ಇವಾಗಲೇ ಸ್ಟಾರ್ಟ್ ಮಾಡಲ್ಲ. ಸ್ವಲ್ಪ ನಾರ್ಮಲ್ ನಿಮಗೆ ಹೇಳ್ತೀನಿ, ಲೈಕ್ ನಿಮ್ಮ ಒಂದು ಸೈಕಲಾಜಿಕಲ್ ಪ್ರಕಾರ ನಾನು ನಿಮಗೆ ಹೇಳ್ತೀನಿ. ಲೈಕ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಮೇನ್ ಸ್ಟ್ರಾಂಗ್ ಮಾಡಬೇಕು ಅಂದರೆ ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತ ಹೇಳಿ ಒಂದು 9 ಪಾಯಿಂಟ್ಸ್ ಹೇಳ್ತೀನಿ, 8-9 ಪಾಯಿಂಟ್ಸ್ ಅದ್ರ ಬಗ್ಗೆ ಹೇಳ್ತೇನೆ. ಅದಾದ ನಂತರ ನಾನು ನಿಮಗೆ ಬುದ್ಧ ಅವರ ಲವ್ ಕೋಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ಸ್ವಲ್ಪ ಲೆಂದಿ ಇರುತ್ತೆ ವಿಡಿಯೋ, ಫ್ರೀ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ. ಸೊ ತುಂಬ ಜನ ಗೊತ್ತಿರ್ಬೋದು ಮ್ಯಾಟರ್ಸ್ಗಳು, ಬಟ್ ಸ್ಟಿಲ್ ಯಾರು ಗೊತ್ತಿಲ್ಲ ಅಂಥವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡೆ ನಾನು. ಓಕೆ. ಸೊ ಫಸ್ಟ್ ಏನು ನೆನ್ಪಿಟ್ಕೊಂಡಿರಬೇಕು ಅಂದರೆ, ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಓಕೆ, ಯಾವುದೇ ರಿಲೇಷನ್ಶಿಪ್ಪಲ್ಲಿ ಇರಲಿ, ಲಾಂಗ್ ಡಿಸ್ಟೆನ್ಸ್ ಅಥವಾ ನಿಯರ್, ವಾಟ್ ಎವರ್, ಓಕೆ, ಆ ರಿಲೇಷನ್ಶಿಪ್ಪಲ್ಲಿ ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಫಿಸಿಕಲ್ ಕಾಂಟ್ಯಾಕ್ಟ್ ಅಂದರೆ ನಾನು ಆ ರೀತಿ ಹೇಳ್ತಿಲ್ಲ, ನೀವು ಆ ಥರ ಥಿಂಕ್ ಮಾಡಬೇಡಿ ರಾಂಗ್ ವೇಯಲ್ಲಿ. ಅಂದರೆ ನೀವು ಅವ್ರನ್ನ ಆಗಾಗ ಸಿಗ್ತಿರ್ಬೇಕು, ಅಥವಾ ಲೈಕ್ ಅವ್ರು ನಿಮ್ಮ ಕೈ ಹಿಡ್ಕೋಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ, ಅಥವಾ ನಿಮಗೆ ಆಸೆ ಇರುತ್ತೆ. ಈ ಒಂದು ಸ್ಮಾಲ್ ವಿಷಯಸ್ ಏನಿದೆ ಅಲ್ಲ, ಆ ಒಂದು ಟಚ್ ಅಂತ ಇದ್ದರೆ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ. ನೀವೇ ಒಬ್ಬರ ಜೊತೆ ನೀವು ಕಂಫರ್ಟ್ ಫೀಲ್ ಮಾಡ್ತಾ ಇಲ್ಲ ಅಂದರೆ ನೋಡಿ, ಆಗೇನಾಗುತ್ತೆ, ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಲ್ಲ, ವೀಕ್ ಇದೆ ಅಂತಲೇ ಅರ್ಥ ಇಲ್ಲ ಒಂದು ಕಡೆ. ಓಕೆ, ಸೊ ಫಿಸಿಕಲ್ ಕಾಂಟ್ಯಾಕ್ಟ್ ಫಸ್ಟ್ ಪಾಯಿಂಟ್ ನಾನು ಹೇಳ್ತೇನೆ ನಿಮಗೆ, ತುಂಬ ಇಂಪಾರ್ಟೆಂಟ್ ಇರುತ್ತೆ ರಿಲೇಷನ್ಶಿಪ್ಪಲ್ಲಿ. ಓಕೆ, ನೆಕ್ಸ್ಟ್ ಈಸ್ ಓಪನ್ ಕಮ್ಯುನಿಕೇಷನ್ ಮಾಡಬೇಕು. ಅಂದರೆ ಮನಸ್ಸಲ್ಲಿ ಏನೋ ಒಂದು ಫೀಲಿಂಗ್ ಇದೆ, ಬಟ್ ಅದು ನಿಮಗೆ ಹೇಳೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಅದನ್ನು ಫಸ್ಟ್ ರಿಮೂವ್ ಮಾಡಬೇಕು ನೀವು. ಬಿಕಾಸ್ ವೆನ್ ಯು ಆರ್ ನಾಟ್ ಏಬಲ್ ಟು ಸ್ಪೀಕ್, ಕರೆಕ್ಟಾಗಿ ನಿಮಗೆ ಮಾತಾಡೋಕೆ ಆಗ್ತಾ ಇಲ್ಲ ಅಂತ ಇದ್ದರೆ ಅದು ಏನು ವೇಸ್ಟ್. ದೆನ್ ಐ ಥಿಂಕ್ ಕಮ್ಯುನಿಕೇಷನ್ನೇ ಇಲ್ಲ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಅಂದರೆ ಆ ರಿಲೇಷನ್ಶಿಪ್ ಐ ಡೋಂಟ್ ಥಿಂಕ್ ಅದು ವರ್ಕೌಟ್ ಆಗುತ್ತೆ ಅಂತ. ಓಕೆ, ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ಈ ಒಂದು ಜನ್ರೇಷನಲ್ಲಿ ನೀವು ಬೇಕಿದ್ರೆ ಒಂದು ವೀಕ್ ಮಾತಾಡೋದು ಬಿಟ್ಬಿಡಿ, ಅದಾದ ನಂತರ ತುಂಬ ಜನ ಏನಾಗುತ್ತೆ, ಓಕೆ, ಕಮ್ಮಿ ಮಾತಾಡೋದು ಶುರು ಮಾಡಿಬಿಡ್ತಾರೆ. ಸೊ ಈ ಥರ ಒಂದು ಇರುತ್ತೆ. ಸೊ ಕಮ್ಯುನಿಕೇಷನ್ ಯಾವ ಥರ ಮಾಡಬೇಕು ಅಂದರೆ, ನಿಮ್ಮ ಮನಸ್ಸಲ್ಲಿರೋದನ್ನು ನೀವು ಕ್ಲೀನಾಗಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋ ಥರ ಇರಬೇಕು. ಅವ್ರ ಜೊತೆ ಏನು ಮಾತಾಡ್ತೀರಾ ಅದು ಕಂಫರ್ಟೇಬಲ್ ಆಗಿ ನೀವು ಅವ್ರ ಹತ್ರ ಹೇಳೋ ಥರ ಇರಬೇಕು. ಇದು ಕೂಡ ನಿಮ್ಮ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡುತ್ತೆ ಅದಕ್ಕೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಅಂದರೆ ಅವರೇನೋ ನಿಮಗೆ ನೋಡಿ ಒಂದು ಮಾತು ಹೇಳಿರ್ತಾರೆ, ಅಥವಾ ಏನೋ ಅವ್ರದ್ದೊಂದು ಟಾಪಿಕ್ ನಿಮ್ಮ ಹತ್ರ ಶೇರ್ ಮಾಡಿರ್ತಾರೆ, ಆಗ ನೀವು ಅದನ್ನು ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಥರ ನೀವು ಥಿಂಕ್ ಮಾಡ್ತೀರಾ, ಹೌದಾ? ಸೊ ನೀವು ಹಾಂ ಓಕೆ ಅಂತ ಹೇಳಿ ಅವಾಯ್ಡ್ ಮಾಡೋದಲ್ಲ, ನಿಮ್ಮ ಒಪಿನಿಯನ್ ಕೂಡ ನೀವು ಇಡಬಹುದು, ಬಟ್ ಅಡ್ಜಸ್ಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಟಾಪಿಕಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಓಕೆ, ಸೊ ಅದು ಕೂಡ ನೀವು ಮಾಡಬೇಕಾಗುತ್ತೆ. ನಿಮ್ಮ ಪರ್ಸನ್ ಏನಾದರೂ ಹೇಳಿರ್ತಾರೆ, ಅವ್ರಿಗೆ ಅದು ಇಷ್ಟ ಇರುತ್ತೆ, ಸೊ ನಿಮಗೆ ಅದು ಇಷ್ಟ ಇರಲ್ಲ, ಆಗ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಅದೇ ಥರ ಮ್ಯಾಚ್ ಆಗ್ತಾ ಇದೆ ಅಂತ ನೀವು ನೋಡಬಾರ್ದು. ಆ ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಮಾಡಬೇಕು ಅಂದರೆ ನೀವು ಅಡ್ಜಸ್ಟ್ ಮಾಡಬೇಕಾಗತ್ತೆ ಅಲ್ಲಿ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಸ್ಮಾಲ್ ಪಾಯಿಂಟ್ಸ್ಗಳಿವು, ಬಟ್ ಈ ಒಂದು ರೀಸನ್ಸ್ಗಳಿಂದನೇ ತುಂಬ ಜನ ಲೈಫಲ್ಲಿ ಬ್ರೇಕಪ್ ಮಾಡ್ಕೋತಾರೆ. ಓಕೆ, ನೆಕ್ಸ್ಟ್ ಈಸ್ ಇಮೋಷ್ನಲ್ ಬಾಂಡಿಂಗ್. ದಿಸ್ ಈಸ್ ದ ಮೋರ್ ಇಂಪಾರ್ಟೆಂಟ್. ಓಕೆ, ಟ್ರಸ್ಟ್ ಫಸ್ಟ್ ಪಾಯಿಂಟ್ ಬರೋದೇ ಟ್ರಸ್ಟ್ ರಿಲೇಷನ್ಶಿಪ್ಪಲ್ಲಿ. ನಾನು ನಿಮ್ಗೆ ಅದು ಆಮೇಲೆ ಇನ್ನೂ ಎಕ್ಸ್ಪ್ಲೇನ್ ಕ್ಲಿಯರಾಗಿ ಮಾಡ್ತೇನೆ, ಅದಕ್ಕೆ ಅದು ಹೇಳಿಲ್ಲ. ಫೈನ್. ಸೊ ಇಮೋಷ್ನಲ್ ಬಾಂಡಿಂಗ್ ಒಂದು ನಮ್ಮ ಭಾವನಾತ್ಮಕ ರೂಪದಲ್ಲಿ ನೀವು ಅಂತ ಹೇಳ್ತೀವಲ್ವ, ಆ ಒಂದು ಕನೆಕ್ಷನ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೋಡಿ, ನಿಮ್ಮ ಪರ್ಸನ್ ಏನೋ ಒಂದು ಮೂಡ್ ಆಫ್ ಆಗಿರ್ತಾರೆ, ಅವ್ರಿಗೆ ನೀವು ಕಂಡಿಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಆ ರಿಲೇಷನ್ಶಿಪ್ ಸ್ಟ್ರಾಂಗ್ ಇಲ್ಲ ಅಂತ ಅರ್ಥ. ಅವ್ರು ಮೂಡ್ ಆಫ್ ಆಗಿದ್ದಾಗ ನೀವು ಇಮೋಷ್ನಲ್ ಸಪೋರ್ಟ್ ಕೊಡಬೇಕಾಗತ್ತೆ, ಅವ್ರಿಗೆ ಕೇರ್ ಮಾಡಬೇಕಾಗತ್ತೆ. ಅವ್ರಿಗೆ ಏನು ಅನಿಸುತ್ತೆ,
ಎಸ್ ದಿಸ್ ಪರ್ಸನ್ ನನಗೆ ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಇವರು ನನ್ನ ಬಗ್ಗೆ ತುಂಬ ಕೇರ್ ಇದೆ ಇವ್ರಿಗೆ, ಈ ಥರ ಥಾಟ್ಸ್ ಅವ್ರಿಗೆ ಆಟೋಮೆಟಿಕ್ಕಾಗಿ ಬರುತ್ತೆ ಆ್ಯಂಡ್ ಆ ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಮೋಷ್ನಲ್ ಬಾಂಡಿಂಗ್ ಇರೋದು ತುಂಬ ಇಂಪಾರ್ಟೆಂಟ್. ಅವ್ರ ಮೂಡು ಪಾಪ ಚೆನ್ನಾಗಿಲ್ಲ, ನೀವೇನೋ ಪಾರ್ಟಿ ಮಾಡ್ತಾ ಇದ್ದೀರಾ, ನಿಮ್ಮ ಪಾಡಿಗೆ ನೀವು ಇದ್ದೀರಾ ಅಂದರೆ ಆ ರಿಲೇಷನ್ಶಿಪ್ ಎಂದೂ ಸಕ್ಸಸ್ ಆಗೋದಿಲ್ಲ. ಅವರ ಮೂಡ್ ಚೆನ್ನಾಗಿಲ್ಲ ಅಂದರೆ ನೀವು ಲೈಕ್ ಅವ್ರನ್ನ ಸಪೋರ್ಟ್ ಮಾಡಬೇಕಾಗತ್ತೆ. ನಿಮ್ಮ ಕೆಲಸ ಏನಿದ್ರು ಕೂಡ ನೀವು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಅವ್ರಿಗೋಸ್ಕರ ನೀವು ಅವೈಲೇಬಲ್ ಇರಬೇಕಾಗತ್ತೆ. ಬಿಕಾಸ್ ಅಂಥ ಟೈಮಲ್ಲಿ ನಮ್ಮನ್ನ ಯಾರು ಪ್ರೀತಿಸ್ತಾರೆ ಅವರೇ ನಮ್ಮ ಹತ್ರ ಬರೋದು. ಸೊ ನೀವು ನಿಮ್ಮ ಪರ್ಸನ್ಗೆ ಡೆಫಿನೆಟ್ಲಿ ಪ್ರೀತಿಸ್ತೀರಾ ಅಂದರೆ ಅಂಥ ಟೈಮಲ್ಲಿ ನೀವು ಅವ್ರ ಹತ್ರನೇ ಇರಬೇಕು. ದಿಸ್ ಈಸ್ ವಾಟ್ ಐ ವಾಂಟ್ ಟು ಟೆಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಲೈಕ್ ರಿಲೇಷನ್ಶಿಪ್ ಅಂದಮೇಲೆ ತುಂಬ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಅಂದರೆ ಏನಂತಾರೆ, ಜಗಳಗಳು, ಕಾನ್ಫ್ಲಿಕ್ಟ್ಸ್ಗಳು ನಡೆಯುತ್ತೆ, ಡೆಫಿನೆಟ್ಲಿ ನಡೆಯುತ್ತೆ. ಅಂಥ ಟೈಮಲ್ಲಿ ಈಗೋ, ಆ್ಯಟಿಟ್ಯೂಡ್ ಇದನ್ನು ತೆಗಿಬೇಕಾಗತ್ತೆ ನೀವು. ಯಾಕಂದರೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಮಾಡೋ ಟಿಪ್ಸ್ ನಾನು ಹೇಳ್ತಾ ಇರೋದಲ್ವಾ. ಸೊ ರಿಲೇಷನ್ಶಿಪ್ಪಲ್ಲಿ ಅದೆಲ್ಲ ಇದ್ದರೆ ನಿಮ್ಮ ರಿಲೇಷನ್ಶಿಪ್ ಅಂಥ ಟೈಮಲ್ಲಿ ಆರ್ಗ್ಯುಮೆಂಟ್ಸ್ ಟೈಮಲ್ಲಿ ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನೀವು ಅಂಥ ಟೈಮಲ್ಲಿ ನೀವೇ ದೊಡ್ಡ ಮನಸ್ಸು ಮಾಡಿಬಿಟ್ಟು ಓಕೆ ಯಾರಾದರೂ ತಪ್ಪು ಮಾಡಿರಲಿ, ನಿಮಗೆ ಆ ಪರ್ಸನ್ ಇಂಪಾರ್ಟೆಂಟ್ ತಾನೆ, ಸೊ ಅವ್ರಿಗೋಗಿ ನೀವು ಸಾರಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹಠ ಮಾಡಬಾರ್ದು ಅಂಥ ಟೈಮಲ್ಲಿ. ಜಾಸ್ತಿ ಸ್ವಲ್ಪ ಇಶ್ಯೂಸ್ ಆಗ್ತಾ ಇದೆ ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯಾರಾದರೂ ಒಬ್ಬರು ಫಸ್ಟ್ ಸ್ಟೆಪ್ ತೊಗೋಬೇಕಾಗತ್ತೆ. ಸಪೋಸ್ ನಿಮಗೆ ಗೊತ್ತಾಗ್ತಿರುತ್ತೆ ದಟ್ ನನ್ನ ಪರ್ಸನ್ ಸ್ಟೆಪ್ ತೊಗೋತಾ ಇಲ್ಲ, ಅವ್ರು ನನಗೆ ಸಾರಿ ಹೇಳೋಕ್ಕೆ ಬರ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್. ಅಂಥ ಸ್ಟೇಜಲ್ಲಿ ನೀವು ನಿಮ್ಮ ಸ್ಟಬ್ಬನ್ ಎನರ್ಜಿ ಅಂದರೆ ನಿಮ್ಮ ಹಠವಂಥ ಒಂದು ಎನರ್ಜಿನ ನೀವು ಅಲ್ಲಿ ತೆಗಿಬೇಕಾಗತ್ತೆ. ಆ್ಯಂಡ್ ನೀವೇ ಹೋಗಿಬಿಟ್ಟು ಅದನ್ನು ಮೇಕಪ್ ಮಾಡ್ಕೋಬೇಡಿ. ಮೇಕಪ್ ಅಂದರೆ ಮುಖ ಮೇಕಪ್ ಅಂತಿಲ್ಲ, ಲೈಕ್ ಆರ್ಗ್ಯುಮೆಂಟ್ ಏನಾಗಿದೆ ಅದನ್ನು ನಾರ್ಮಲ್ ಮಾಡಬೇಕು ಅಂತ. ಓಕೆ, ಫೈನ್. ಸೊ ನೆಕ್ಸ್ಟ್ ಈಸ್ ನಿಮ್ಮ ಪರ್ಸನ್ನ ಯಾವತ್ತೂ ಗ್ರ್ಯಾಂಟೆಡಾಗಿ ತೊಗೋಬಾರ್ದು. ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಡು ನಾಟ್ ಟೇಕ್ ಯುವರ್ ಪಾರ್ಟ್ನರ್ ಆರ್ ಪರ್ಸನ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಹೂ ಎವರ್ ಗ್ರ್ಯಾಂಟೆಡಾಗಿ. ಅಂದರೆ ಇವ್ರ ಲೈಫ್ ಇವಾಗಲಿಂದ ನನ್ನ ಕೈಲಿದೆ, ನಾನೇ ಹಿಂಗೆ ಹ್ಯಾಂಡಲ್ ಮಾಡಬೇಕು, ನಾನು ಏನು ಹೇಳ್ತೀನಿ ಅದು ಕೇಳಬೇಕು ಇವರು, ಈ ಥರ. ಅಂದರೆ ಅವರು ನಿಮ್ಮ ಒಂದು ಆಟ ಸಾಮಾನು ಅಲ್ಲ, ಅಥವಾ ನಿಮ್ಮ ಆಳು ಅಲ್ವಾ, ಸರ್ವೆಂಟ್ ಅಲ್ಲ. ಸೊ ಎಂದೂ ಕೂಡ ನೀವು ಅವ್ರನ್ನ ಆ ಥರ ಗ್ರ್ಯಾಂಟೆಡಾಗಿ ತೊಗೋಬಾರ್ದು. ಅವ್ರಿಗೂ ಒಂದು ಲೈಫ್ ಇದೆ, ಅವ್ರಿಗೂ ಒಂದು ವಿಷಸ್ ಇರುತ್ತೆ, ಅದ್ರ ಮೇಲೆ ಸ್ವಲ್ಪ ಧ್ಯಾನ ಇರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಬಗ್ಗೆ. ಓಕೆ, ವಾಟ್ ಎವರ್ ದಟ್ ಈಸ್. ಓಕೆ, ನಾಳೆ ಬಗ್ಗೆ ಇರಲಿ ಅಥವಾ ಆಫ್ಟರ್ 6 months ಪ್ಲ್ಯಾನಿಂಗ್ ಇರಲಿ, ವಾಟ್ ಎವರ್ ಅಬೌಟ್ ಯುವರ್ ಫ್ಯೂಚರ್ ಏನಿದೆ ಇಬ್ಬರು ಡಿಸ್ಕಸ್ ಮಾಡಬೇಕಾಗತ್ತೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ ಜಸ್ಟ್ ಕರೆಂಟಲ್ಲಿ ಇದ್ದೀರಾ, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಹಾಗೆ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ, ಮಾತಾಡ್ತೀರಾ, ಅದೆಲ್ಲ ಅಷ್ಟೇ ಅಲ್ಲ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಯುವರ್ ಫ್ಯೂಚರ್ ವೆನ್ ಯು ಆರ್ ಇನ್ ರಿಲೇಷನ್ಶಿಪ್. ಆಗ ಅವ್ರಿಗೂ ಅನಿಸುತ್ತೆ, ಹೌದು ಇವ್ರ ಫ್ಯೂಚರ್ ಬಗ್ಗೆ ಸೀರಿಯಸ್ ಇದ್ದಾರೆ, ನನ್ನ ಜೊತೆ ಇರಬೇಕು ಲೈಫ್ ಲಾಂಗ್ ಅಂತ. ಈ ಒಂದು ಟಾಪಿಕ್ಸ್ ಅವರ ಮೈಂಡಲ್ಲಿ ಸಹ ಬರುತ್ತೆ. ಸೊ ಫ್ಯೂಚರ್ ಡಿಸ್ಕಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಅಂದರೆ ಜೊತೆಲಿ ಮಾಡಬೇಕು ಡಿಸ್ಕಷನ್. ಲೈಕ್ ಏನಾದರೂ ಪ್ಲ್ಯಾನಿಂಗ್ ಮಾಡೋದಿದ್ದರೆ ಮನೆ ಅಥವಾ ಮದುವೆ ಬಗ್ಗೆ, ವಾಟ್ ಎವರ್ ಯು ಹ್ಯಾವ್ ಟು ಡಿಸ್ಕಸ್. ನಿಮ್ಮ ಪರ್ಸನ್ ಜೊತೆನೇ ನೀವು ಮಾತಾಡಬೇಕಾಗತ್ತೆ. ಮತ್ತು ಅವ್ರ ಫ್ರೆಂಡ್ಸ್ ಹತ್ರ, ನಿಮ್ಮ ಫ್ರೆಂಡ್ಸ್ ಹತ್ರ ನಿಮ್ಮ ಎಲ್ಲ ಪರ್ಸ್ನಲ್ ಮ್ಯಾಟರ್ಸ್ಗಳನ್ನು ಅಥವಾ ನಿಮ್ಮ ಫ್ಯೂಚರ್ಗಳನ್ನು ಅಥವಾ ಅವ್ರ ಬಗ್ಗೆ ಏನೋ ತಪ್ಪಾಗಿ ಮಾತಾಡೋದು, ಇದನ್ನು ಕೂಡ ಎಂದೂ ಮಾಡಬೇಡಿ. ಅದು ಯಾವಾಗಾದರೂ ಅವಾಗ ಒನ್ ಡೇ ಬೈ ಚಾನ್ಸ್ ಗೊತ್ತಾದ್ರೂ ನಿಮ್ಮ ಮಧ್ಯೆ ಇಶ್ಯೂಸ್ ಆಗುತ್ತೆ. ಅದಕ್ಕೆ ನಿಮ್ಮ ಪರ್ಸನ್ ಜೊತೆ ಮಾತ್ರ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ಓಕೆ, ಅಬೌಟ್ ಫ್ಯೂಚರ್. ನೆಕ್ಸ್ಟ್, ಸಮ್ಟೈಮ್ಸ್ ಪ್ಲೆಸೆಂಟ್ ಸರ್ಪ್ರೈಸ್ ತುಂಬ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಹುಡುಗಿಯರಿಗೆ ಸರ್ಪ್ರೈಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಅದೇ ಥರ ಹುಡುಗರಿಗೆ ಕೂಡ ಸರ್ಪ್ರೈಸ್ ಅಂದರೆ ಇಷ್ಟ ಇರುತ್ತೆ. ಬಟ್ ಅವ್ರು ಹೇಳ್ಕೊಳ್ಳಲ್ಲ, ಹುಡುಗಿಯರು ಹೇಳ್ಕೊತಾರೆ ಅಷ್ಟೇ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಪರ್ಸನ್ನೇ ನಿಮಗೆ ಯಾವಾಗೂ ಸರ್ಪ್ರೈಸ್ ಕೊಡ್ತಾರೆ ಅಂತ ಇದ್ದರೆ ನೀವು ಕೂಡ ಅವ್ರಿಗೆ ಯಾವಾಗಾದರೂ ಒಂದು ಟೈಮ್ ಸರ್ಪ್ರೈಸ್ ಕೊಡಬೇಕಾಗತ್ತೆ. ಇಟ್ ಶೋಸ್ ದ ಕೇರ್. ಇದು ಏನು ತೋರಿಸುತ್ತೆ ಅಂದರೆ ಒಂದು ಕೇರ್ ತೋರಿಸುತ್ತೆ, ಒಂದು ಪ್ರೀತಿನ. ಬರೀ ಐ ಲವ್ ಯು ಅಂತ ಹೇಳಿದ್ರೆ ಪ್ರೀತಿ ಅಲ್ಲ. ಓಕೆ, ಆ್ಯಕ್ಷನಲ್ಲಿ ಮಾತ್ರ ನೀವು ಪ್ರೀತಿನ ತೋರಿಸ್ಬೇಕಾಗತ್ತೆ. ದಿಸ್ ಈಸ್ ಅಬೌಟ್ ಸರ್ಪ್ರೈಸಸ್ ಆ್ಯಂಡ್ ಗೋಯಿಂಗ್ ಆನ್ ಡೇಟ್ಸ್, ಗೋಯಿಂಗ್ ಆನ್ ಡಿನ್ನರ್, ಗೋಯಿಂಗ್ ಆನ್ ಸಮ್ ಅದರ್ ಸಿಟಿ ಪ್ಲೇಸಸ್. ಸಮ್ಟೈಮ್ಸ್ ಏನಾಗುತ್ತೆ, ಲವರ್ಸ್ ರಿಲೇಷನ್ಶಿಪ್ಪಲ್ಲಿರೋರು ಮೀಟ್ ಆಗ್ತಾರೆ ಎಲ್ಲಾದರೂ. ಓಕೆ, ಎನಿವೇರ್, ಬರೀ ಅವ್ರ ಜೊತೆನೇ ಇರಬೇಕು, ಅವ್ರನ್ನ ಒಂಥರ ಆ ಥಾಟ್ ಇರುತ್ತೆ, ಅಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು ಹೊರಗಡೆ, ಅಥವಾ ಎಲ್ಲ ಮೀಟ್ ಆಗಿರ್ತೀರ ನೀವು ಅಂತ ಅಲ್ಲೇ ಇರಬೇಕು, ಹೊರಗಡೆನೇ ಬರೋಲ್ಲ ಅಥವಾ ಊಟಕ್ಕೆ ಎಲ್ಲೂ ಹೋಗಲ್ಲ. ಇದು ಕೂಡ ಸರಿ ಇಲ್ಲ. ಹಂಗೆ ಮಾಡೋದ್ರಿಂದ ನೀವು ಮೆಮೊರೀಸ್ನ ಬಿಲ್ಡ್ ಮಾಡೋಕ್ಕಾಗಲ್ಲ. ಓಕೆ, ಮೆಮೊರೀಸ್ ಬಿಲ್ಡ್ ಮಾಡಬೇಕು ಅಂದರೆ ಅವ್ರ ಜೊತೆ ನೀವು ಹೊರಗಡೆ ಡೇಟ್ಸಿಗೆ ಹೋಗಬೇಕು, ಅಥವಾ ಡಿನ್ನರಿಗೆ ಹೋಗಬೇಕು, ಲಂಚಿಗೆ ಹೋಗಬೇಕು, ಲೈಕ್ ಕಾಫಿಗೆ ಹೋಗಬೇಕು, ಈ ಥರ ಹೋಗ್ತಾ ಇರಬೇಕು. ಆಗಾಗ ನೀವು ಅವ್ರಿಗೆ ಏನಾಗುತ್ತೆ, ಒಂದು ಮೆಮೊರೀಸ್ ಅನ್ನೋದು ಬಿಲ್ಡಪ್ ಆಗುತ್ತೆ. ಆಮೇಲೆ ಅವ್ರಿಗೂ ಕೂಡ ಅನಿಸುತ್ತೆ, ಓಕೆ ಇವ್ರು ಸೋಷಿಯಲಲ್ಲಿ ಚೆನ್ನಾಗಿ ಓಪನ್ ಅಪ್ ಆಗ್ತಾರೆ, ಲೈಕ್ ತಿರುಗೋದು ಏನಂತಾರೆ, ಲೈಕ್ ಟ್ರಾವೆಲಿಂಗಲ್ಲಿ ಇಂಟ್ರೆಸ್ಟ್ ಇದೆ ಇವ್ರಿಗೆ, ಈ ಥರ ಎಲ್ಲ ಥಾಟ್ಸ್ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ನಾವು ಕಮಿಂಗ್ ಟು
ಬುದ್ಧ ಪಾಯಿಂಟ್ಸ್ ಅಂದರೆ ನನಗೆ ಬುದ್ಧ ಪಾಯಿಂಟ್ಸ್ ತುಂಬ ಇಷ್ಟ. ಸೊ ನಾನು ಅಂದ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ, ಶಾರ್ಟಾಗೆ ಟ್ರೈ ಮಾಡ್ತೀನಿ, ನೋಡೋಣ ವೀಡಿಯೋ ಎಷ್ಟು ದೊಡ್ಡ ಆಗುತ್ತೆ ಅಂತ. ಸೊ ಇವಾಗ ಇಷ್ಟು ನಾನು ಏನು ಹೇಳಿದ್ದೀನಿ ಇನ್ನೂವರೆಗೂ ಅದು ಬಂದುಬಿಟ್ಟು ನಾರ್ಮಲ್ ಪಾಯಿಂಟ್ಸ್ ನಿಮ್ಮ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ ನಾನು ಹೇಳಿದ್ದು, ಓಕೆನಾ. ಸೊ ಈಗ ನಾನು ಹೇಳೋದು ನನ್ನ ಇದು ಸೈಕಲಾಜಿಕಲ್ ಆರ್ ಸಮಥಿಂಗ್ ನನ್ನ ಇದಲ್ಲ, ಈಗ ಹೇಳೋ ಎಲ್ಲ ಪಾಯಿಂಟ್ಸ್ಗಳು ನನ್ನ ಫೇವ್ರೆಟ್ ಬುದ್ಧ ಅವರ ಪಾಯಿಂಟ್ಸ್, ಓಕೆ. ಸೊ ಐ ಹೋಪ್ ಇಟ್ ಕ್ಲಿಯರ್. ಫಸ್ಟ್ ಈಸ್ ಟ್ರಸ್ಟ್. ಏನಕ್ಕೆ ನಾನು ಈ ವರ್ಡ್ ಇವರಲ್ಲಿ ತೊಗೋತಾ ಇದ್ದೀನಿ ಅಂದರೆ ನಿಮಗೊಂದು ಗೈಡೆನ್ಸ್ ಥರ, ಅವರ ಗೈಡೆನ್ಸ್ ಥರ ಆಗಲಿ ಅಂತ, ಓಕೆ 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 ಗೈಸ್. ಸೊ ಸೌಂಡ್ ಬರ್ತಾ ಇತ್ತು, ಐ ಜಸ್ಟ್ ಕ್ಲೋಸ್ ದ ವಿಂಡೋಸ್. ಯಾ, ಸೊ ಟ್ರಸ್ಟ್, ಫಸ್ಟ್ ವರ್ಡ್ ಈಸ್ ಟ್ರಸ್ಟ್. ಟ್ರಸ್ಟ್ ಏನಕ್ಕೆ ಅಂದರೆ ನೀವು ಯಾವುದೇ ರಿಲೇಷನ್ಶಿಪ್ಪಲ್ಲಿರಲಿ, ನಾಟ್ ಓನ್ಲಿ ಅಬೌಟ್ ಅ ಪರ್ಸನ್ ಆರ್ ಸಮ್ಮೋನ್ ಎಲ್ಸ್, ಬಟ್ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟ್ ಇಲ್ಲ ಅಂದರೆ ಅದು ವರ್ಕೌಟ್ ಆಗೋದಿಲ್ಲ. ಈವನ್ ನಾನು ನನ್ನ ತುಂಬ ವೀಡಿಯೋಸ್ಗಳಲ್ಲಿ ಏಂಜಲ್ಸ್ ನಂಬರ್ ಕೊಡೋಕ್ಕಿಂತ ಮುಂಚೆ ನಿಮ್ಗೆ ಹೇಳೋದೇ ಅದು, ನಿಮಗೆ ಏಂಜಲ್ಸ್ ಮೇಲೆ ಟ್ರಸ್ಟ್ ಇಲ್ಲ, ಸುಮ್ಮನೆ ಮಾಡೋಣ ಅಂತ ಮಾಡಿದ್ರೆ ವರ್ಕ್ ಆಗಲ್ಲ ಅಲ್ವಾ. ಅದೇ ರೀತಿ ಯಾವುದೇ ಒಂದು ರಿಲೇಷನ್ಶಿಪ್ ಪರ್ಸನ್ ಮೇಲೆ ಟ್ರಸ್ಟ್ ಅನ್ನೋದೇ ನೀವು ಇಟ್ಕೊಂಡಿಲ್ಲ ಅಂದರೆ ಅದು ತುಂಬ ಅಲ್ಲಿ ಉಳ್ಕೊಳ್ಳಲ್ಲ, ಜಾಸ್ತಿ ಟೈಮ್ ಅದು ಉಳಿಯಲ್ಲ, ಓಕೆ. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ರೆಸ್ಪೆಕ್ಟ್ ಈಚ್ ಅದರ್, ದಿಸ್ ಈಸ್ ಆಲ್ಸೋ ಎ ಬ್ಯೂಟಿಫುಲ್ ಮೆಸೇಜ್. ಇಬ್ಬರನ್ನ ರೆಸ್ಪೆಕ್ಟ್ ಮಾಡಬೇಕು ನೀವು, ಅಂದರೆ ನಿಮ್ಮ ಪರ್ಸನ್ನ ನೀವು ತುಂಬ ಕೀಳವಾಗಿ ನೋಡಬಾರ್ದು. ಅವ್ರೇನಾದರೂ ಮಿಸ್ಟೇಕ್ ಮಾಡಿರ್ತಾರೆ ಅಥವಾ ಏನೊಂದು ಆಗಿರುತ್ತೆ, ಅವ್ರ ಮೇಲೆ ನಗಾಡೋದು ಈ ಥರ ಅಲ್ಲ, ರೆಸ್ಪೆಕ್ಟ್ ಮಾಡಬೇಕು. ಬಿಕಾಸ್ ಎಲ್ಲ ಪರ್ಸನ್ ಪರ್ಫೆಕ್ಟ್ ಇರಲ್ಲ. ಸೊ ಹಾಗಾಗಿ ನೀವು ಅವ್ರನ್ನ ಗೌರವ ಮಾಡೋದು ಮರಿಬಾರ್ದು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಮುಂದೆ ಆಗಿರಲಿ ಅಥವಾ ಅವ್ರ ಮುಂದೆನೇ ಆಗಿರಲಿ, ಯಾರೂ ಇಲ್ಲ ನಿಮ್ಗೆ ಯಾರೂ ನೋಡ್ತಾ ಇಲ್ಲ, ಇಬ್ಬರೇ ಇದ್ದೀರಾ ಅಂದ್ರೂ ಅವ್ರಿಗೆ ರೆಸ್ಪೆಕ್ಟ್ ಮಾಡೋದು ಕಲೀರಿ. ರೆಸ್ಪೆಕ್ಟಿಂದ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗುತ್ತೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಓಕೆ. ನೆಕ್ಸ್ಟ್ ಯು ಕ್ಯಾನ್, ಇನ್ನೊಂದಿದು ಬುದ್ಧ ಅವರ ತುಂಬ ಎಲ್ಲ ಪಾಯಿಂಟ್ಸ್ ನನಗೆ ಇಷ್ಟ ಆಗಿದ್ದೆ ನಾನು ತಗೊಂಡಿದ್ದೀನಿ. ಬಟ್ ಯಾ, ದಿಸ್ ಈಸ್ ಲೈಕ್ ನಿಮಗೆ ತುಂಬ ದೊಡ್ಡ ಲೆಸನ್ ಕಲಿಸೋಕ್ಕಿದು. ನೀವು ಯಾರದಾದರೂ ಲೈಕ್ ಮೈಂಡ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದೀರಲ್ಲ, ನಿಮ್ಮ ಪರ್ಸನ್ ಅವರ ಮೈಂಡ್ ಅಂದರೆ ಅವರ ಬುದ್ಧಿ ಏನಂತಾರೆ, ಅವ್ರ ಮೈಂಡಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಸೈಲೆಂಟ್ ಇರಬೇಕು, ಜಾಸ್ತಿ ಮಾತಾಡಬಾರ್ದು. ಅವ್ರೇನು ಮಾತಾಡ್ತಿದ್ದಾರೆ ಅವರ ವರ್ಡ್ಸ್ ಮೇಲೆ, ಅವರ ಒಂದು ಮಾತುಗಳ ಮೇಲೆ ನೀವು ಗಮನ ಕೊಟ್ಟರೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಆ ಪರ್ಸನ್, ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಏನು ನಡೀತಿದೆ ಅಂತ. ನೀವೇ ಮಾತಾಡ್ತಾ ಇದ್ದರೆ ನಿಮ್ಮ ಮೈಂಡಲ್ಲಿ ಏನಿದೆ ಅದು ಅವ್ರಿಗೆ ಗೊತ್ತಾಗುತ್ತೆ, ಬಟ್ ಅವ್ರ ಮೈಂಡಲ್ಲಿ ಏನಿದೆ ಅಂತ ನಿಮಗೆ ಗೊತ್ತು ಮಾಡ್ಕೋಬೇಕು ಅಂತ ಇದ್ದರೆ ನೀವು ಸೈಲೆಂಟ್ ಇರಬೇಕು, ಅವ್ರು ಮಾತಾಡೋದನ್ನ ಗಮನಿಸಬೇಕು. ಅವ್ರ ಮಾತುಗಳಲ್ಲೇ ನಿಮಗೆ ಗೊತ್ತಾಗುತ್ತೆ ಅವ್ರ ಮೈಂಡಲ್ಲಿ ಏನಿದೆ ಅಂತ, ಓಕೆ. ನೆಕ್ಸ್ಟ್ ಈಸ್ ಅವರ ಹೃದಯ. ಅವ್ರ ಹೃದಯದಲ್ಲಿ ಏನಿದೆ ಅನ್ನೋದು ನಿಮ್ಗೆ ಗೊತ್ತು ಮಾಡಬೇಕು ಅಂತ ಇದ್ದರೆ ನೀವು ಅವರ ಆ್ಯಕ್ಷನ್ಗಳನ್ನು ನೋಡಬೇಕು. ಆ್ಯಕ್ಷನ್ ಅಂದರೆ ಅವ್ರು ದಿನನಿತ್ಯದಲ್ಲಿ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ನಿಮಗೋಸ್ಕರ ಏನು ಮಾಡ್ತಿದ್ದಾರೆ, ಎಂಥ ಆ್ಯಕ್ಷನ್ ತೊಗೋತಾ ಇದ್ದಾರೆ ಅಂದರೆ ಕೇರಿಂಗ್ ಮಾಡೋದೇ ಗೊತ್ತಾಗ್ಬಿಡುತ್ತೆ, ಆ್ಯಕ್ಷನಲ್ಲೇ ಗೊತ್ತಾಗೋದು, ಓಕೆ. ಸೊ ಜಸ್ಟ್ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ಐ ಲವ್ ಯು ಈ ಥರ ಹೇಳೋರ ಮೇಲೆ ಅದಕ್ಕೆ ಯಾವತ್ತೂ ಹೋಗಿಬಿಡಬಾರ್ದು, ನಂಬಬಾರ್ದು. ಯಾವತ್ತೂ ಅವರ ಒಂದು ನಡವಳಿಕೆಗಳು ನೋಡಬೇಕು, ಅವರ ಒಂದು ಆ್ಯಕ್ಷನ್ ನೋಡಬೇಕು. ಬಿಕಾಸ್ ಪ್ರೀತಿ ಮಾಡೋರು ಹೇಳೋರು ತುಂಬ ಸಿಗ್ತಾರೆ, ಬಟ್ ಪ್ರೀತಿ ನಿಜವಾಗ್ಲೂ ಮಾಡೋರು ಆ ಥರ ಸಿಗೋದು ಯು ಹ್ಯಾವ್ ಟು ಬಿ ವೆರಿ ಶ್ಯೂರ್, ಯು ಹ್ಯಾವ್ ಟು ವಾಚ್ ದೇರ್ ಆ್ಯಕ್ಷನ್ಸ್, ಓಕೆ. ಈ ಒಂದು ತುಂಬ ಇಂಪಾರ್ಟೆಂಟ್ ನೋಟ್ ಕೂಡ ನನಗೆ ಇವರಿಂದ ಇಷ್ಟ, ಬುದ್ಧ ಅವರ ಕಡೆಯಿಂದ. ನೆಕ್ಸ್ಟ್ ತುಂಬ ಒಳ್ಳೆಯ ಒಂದು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅಟ್ಯಾಚ್ಮೆಂಟ್ ಮತ್ತು ಲವ್ ಬಗ್ಗೆ, ಓಕೆ. ಅಟ್ಯಾಚ್ಮೆಂಟ್ ಆ್ಯಂಡ್ ಲವ್ ಮೇಲೆ. ಸೊ ಅಟ್ಯಾಚ್ಮೆಂಟ್ ಅನ್ನೋದು ತುಂಬ ಜನ ಪ್ರೀತಿ ಅಂದ್ಕೊಂಡಿದ್ದಾರೆ. ನೋ ಡಿಯರ್, ನೋ, ಅಟ್ಯಾಚ್ಮೆಂಟ್ ಈಸ್ ನಾಟ್ ಎಟ್ ಆಲ್ ಅ ಲವ್. ನಾನು ತುಂಬ ರೀಡಿಂಗ್ಸಲ್ಲಿ ಕೂಡ ಹೇಳಿದ್ದೀನಿ, ಅಟ್ಯಾಚ್ಮೆಂಟ್ ಅನ್ನೋದು ಹ್ಯಾಬಿಟ್ ಥರ ಆಗಿರುತ್ತೆ ನಿಮ್ಗಷ್ಟೇ. ಪ್ರೀತಿ ಅನ್ನೋದೇ ಬೇರೆ, ಅಟ್ಯಾಚ್ಮೆಂಟ್ ಅನ್ನೋದೇ ಬೇರೆ. ಸೊ ಬುದ್ಧ ಅವರ ಒಂದು ಸೆಂಟೆನ್ಸ್ ನನಗೆ ತುಂಬ ಇಷ್ಟ ಇದ್ರ ಮೇಲೆ, ಸೊ ನಾನು ಅದನ್ನು ತೊಗೊಂಡಿದ್ದೀನಿ. ಸೊ ಅಟ್ಯಾಚ್ಮೆಂಟ್ನ ಯಾವತ್ತೂ ನೀವು ಪ್ರೀತಿ ಅಂತ ಅಂದ್ಕೋಬೇಡಿ, ಇದು ಕಂಪ್ಲೀಟ್ ಅಪೋಸಿಟ್ ಟು ದ ಲವ್ ವರ್ಡ್ ಅಂತ ಹೇಳ್ತೀನಿ, ಓಕೆ. ಸೊ ಅಟ್ಯಾಚ್ಮೆಂಟ್ ಏನು ಹೇಳುತ್ತೆ ಅಂದರೆ ಐ ವಾಂಟ್ ಯು ಟು ಮೇಕ್ ಮೀ ಹ್ಯಾಪಿ. ಅರ್ಥ ಮಾಡ್ಕೊಳ್ಳಿ, ಐ ವಾಂಟ್ ಯು ಟು ಮೇಕ್ ಮೀ ಹ್ಯಾಪಿ. ಅಟ್ಯಾಚ್ಮೆಂಟ್ ಹೇಳುತ್ತೆ ನೀನು ನನ್ನನ್ನು ಹ್ಯಾಪಿ ಪಡಿಸ್ಬೇಕು, ಸಂತೋಷವಾಗಿಡಬೇಕು ಅಂತ ಆರ್ಡರ್ ಮಾಡುತ್ತೆ ಅಥವಾ ಇದನ್ನು ಬಯಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಪರ್ಸನ್ನಿಂದ ಅಟ್ಯಾಚ್ಮೆಂಟಲ್ಲಿದ್ದರೆ ನೀವೇನು ಬಯಸ್ತೀರ ಅವ್ರ ಹತ್ರ ಅಂದರೆ ನೀನು ನನಗೆ ಯಾವತ್ತೂ ಖುಷಿಯಾಗಿಡಬೇಕು, ನೀನು ನನಗೆ ಯಾವಾಗೂ ಈ ಥರ ಇಡಬೇಕು, ಆ ಥರ ಅಂತ ಈ ಥರ ಬಯಸ್ತೀರ ನೀವು. ಅದನ್ನೊಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಅಟ್ಯಾಚ್ಮೆಂಟ್ ಅದನ್ನೇ ಕೇಳೋದು, ನಾನು ಸರಿ ಇರಬೇಕು, ನನ್ನ ಲೈಫ್ ಚೆನ್ನಾಗಿರಬೇಕು ಅಂತ. ಬಟ್ ಹೌ ಬ್ಯೂಟಿಫುಲ್ ದೇ ಮೆನ್ಷನ್ ನೋಡಿ, ಲವ್ ಸೇಸ್ ಐ ವಾಂಟ್ ಯು ಟು ಬಿ ಹ್ಯಾಪಿ.
ಪ್ರೀತಿ ಅಂತ ನೀವು ಇದ್ದರೆ ಅದರಲ್ಲಿ ನೀವು ಅವರ ಸಂತೋಷಕ್ಕಾಗಿ ನೀವು ಬಾಳ್ತೀರಾ, ಅವ್ರು ಹ್ಯಾಪಿಯಾಗಿರಬೇಕು ಅಂಥೇಳಿ ನೀವು ಥಿಂಕ್ ಮಾಡ್ತೀರಾ. ಸೊ ದಿಸ್ ಈಸ್ ದ ಮೇನ್ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ಅಟ್ಯಾಚ್ಮೆಂಟ್ ಆ್ಯಂಡ್ ಲವ್. ಓಕೆ, ಐ ಹೋಪ್ ಇಟ್ಸ್ ಕ್ಲಿಯರ್ ಟು ಯು ನಾವ್ ಅಲ್ವಾ? ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ ನೋಡಿ. ಸೊ ಇದನ್ನು ಜಸ್ಟ್ ನಾನು ನಿಮಗೆ ಇಮೇಜಲ್ಲಿ ಹಾಕಿಬಿಟ್ಟು ಹಾಗೆ ಹಿಂಗೆ ಪೋಸ್ಟ್ ಮಾಡ್ತಿದ್ರೆ ಎಷ್ಟು ಜನಕ್ಕೆ ಇಷ್ಟು ಡೀಪಲ್ಲಿ ಅರ್ಥ ಆಗ್ತಿತ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ಈ ವಿಡಿಯೋ ಸ್ಪೆಷಲಾಗಿ ಮಾಡ್ತಾ ಇದ್ದೀನಿ. ಫೈನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಪ್ರೀತಿಯನ್ನು ನೀವು ಗ್ರೋ ಮಾಡಬೇಕು ಅಂದರೆ ನೋಡಿ, ಲವ್ ಇಸ್ ಅ ಸೀಡ್ ಇದ್ದಂಗೆ. ಸೀಡ್ ಅಂದರೆ ಬೀಜ ಇದ್ದಂಗೆ. ಓಕೆ, ನೀವೇನಾದರೂ ಒಂದು ಪ್ಲ್ಯಾಂಟ್ ಹಾಕಬೇಕು ಅಂತ ಹೇಳಿ ಒಂದು ಬೀಜ ಹಾಕಿಡ್ತೀರಾ. ಓಕೆ, ಅದನ್ನು ನೀವು ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ನೀರು ಕೊಡಬೇಕು ಅಷ್ಟೇ ನೀರು ಕೊಡ್ತೀರಾ, ಅಥವಾ ಯಾವಾಗ ಕೊಡಬೇಕು ಅಂತ ನೋಡಿಕೊಂಡು ಅಷ್ಟೇ ನೀವು ಅವರಿಗೆ ಬಿಸಿಲು ನೆರಳು ಎಲ್ಲ ನೀವು ಕೇರ್ ಮಾಡಿಬಿಟ್ಟು ಇದು ಮಾಡ್ತೀರಾ, ಅಷ್ಟದು ಗ್ರೋ ಆಗುತ್ತೆ ಬೇಗ ಅಲ್ವಾ? ಸೇಮ್ ಬುದ್ಧ ಅವರು ಎಷ್ಟು ಚೆನ್ನಾಗಿ ಸಿಂಪಲ್ ವರ್ಡಲ್ಲಿ ಹೇಳಿದ್ದಾರೆ ನೋಡಿ. ಲವ್ ಬಂದುಬಿಟ್ಟು ಒಂದು ಬೀಜ ಇದ್ದಂಗೆ, ಒಂದು ಸೀಡ್ ಇದ್ದಂಗೆ. ಅದನ್ನು ನೀವು ಕೇರಿಂದ ಮಾತ್ರ ಗ್ರೋ ಮಾಡೋಕ್ಕಾಗತ್ತೆ. ಅಲ್ಲಿ ಕೇರ್ ಇಲ್ಲ ಅಂದರೆ ಆ ಗಿಡ ಸತ್ತೋಗುತ್ತೆ, ಆ ಗಿಡ ಅಲ್ಲಿ ಬೆಳೆಯೋದೇ ಇಲ್ಲ ಅಲ್ವಾ? ಅದೇ ರೀತಿ ನಿಮ್ಮ ಪ್ರೀತಿ ಸಹ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಸ್ ಟ್ರೂ ಲವ್ ಇಸ್ ನಾಟ್ ಫೌಂಡ್, ಇಟ್ಸ್ ಬಿಲ್ಟ್. ಇದನ್ನು ತುಂಬ ಒಂದು ಸ್ಟ್ರಾಂಗ್ ಕೋಟ್ಸ್ ಆಗಿದೆ ಅವರ. ಟ್ರೂ ಲವ್ ತುಂಬ ಜನ ಹುಡುಕ್ತಿರ್ತಾರೆ, ನಾನು ಯಾರಲ್ಲಿ ಟ್ರೂ ಲವ್ ಮಾಡಲಿ, ಟ್ರೂ ಲವ್ ಎಲ್ಲಿ ಸಿಗುತ್ತೆ ನನಗೆ, ಯಾರು ಟ್ರೂ ಲವ್ ಮಾಡ್ತಾರೆ. ನೋ, ನಿಮಗೆ ಯಾರು ಸಿಕ್ಕಿರ್ತಾರೆ, ಯಾರ ಜೊತೆ ನೀವು ಪ್ರೀತಿಯಲ್ಲಿ ಇರ್ತೀರಾ ಅವ್ರ ಜೊತೆ ನೀವು ಅದನ್ನು ಬೆಳೆಸಬೇಕಾಗತ್ತೆ. ಟ್ರೂ ಲವ್ ಅನ್ನೋದು ಹುಡುಕಿ ಕಂಡು ತೊಗೊಬಿಡೋದಲ್ಲ, ಅದು ಬಿಲ್ಡ್ ಆಗಬೇಕು, ಅದನ್ನು ಬೆಳೆಸ್ಬೇಕು ನೀವು. ಓಕೆ, ಅದನ್ನು ಟ್ರೂ ಲವ್ ಅಂತ ಹೇಳೋದು ನಾವು. ಸೊ ಇದು ಒಂದು ಕ್ಲಿಯಾರಿಟಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಸ್ ಇದ್ರದ್ದೇ ರಿಲೇಟೆಡ್ ಇದೆ, ಅದಕ್ಕೆ ನಾನು ಇದು ತೊಗೊಂಡೆ. ಎವ್ರಿ ಒನ್ ಈಸ್ ಟ್ರೈಯಿಂಗ್ ಟು ಫೈಂಡ್ ದ ರೈಟ್ ಪರ್ಸನ್ ಬಟ್ ನೋ ಬಡಿ ಈಸ್ ಟ್ರೈಯಿಂಗ್ ಟು ಬಿ ದ ರೈಟ್ ಪರ್ಸನ್. ಹೌ ಬ್ಯೂಟಿಫುಲ್. ಎಲ್ಲರೂ ತಮ್ಮ ಲೈಫ್ಗಳಲ್ಲಿ ಒಂದು ರೈಟ್ ಪರ್ಸನ್, ಸರಿಯಾದ ವ್ಯಕ್ತಿನೇ ನನಗೆ ಸಿಗಬೇಕು, ಒಳ್ಳೆ ವ್ಯಕ್ತಿನೇ ನನಗೆ ಸಿಗಬೇಕು ಅಂತ ಹುಡುಕ್ತಾ ಇದ್ದಾರೆ. ಬಟ್ ಯಾರೂ ಕೂಡ ನಾನು ಸರಿಯಾಗಿರಬೇಕು ಮೊದಲು ಅಂತ ಟ್ರೈ ಮಾಡ್ತಾ ಇಲ್ಲ. ಎಷ್ಟು ಸ್ಟ್ರಾಂಗ್ ವರ್ಡ್, ನಿಮ್ಗೆ ಎಷ್ಟು ಜನ ಅದು ನೀವು ಕನೆಕ್ಟ್ ಆಗ್ತಿದ್ದೀರಾ ಗೊತ್ತಿಲ್ಲ. ಹೌ ಸ್ಟ್ರಾಂಗ್ ಇಟ್ ಈಸ್ ಅಲ್ವಾ ನೋಡಿ. ತುಂಬ ಜನ ಎಲ್ಲರೂ ಅಷ್ಟೇ, ನಮ್ಮ ಈ ಜನ್ರೇಷನಲ್ಲಿ ಹೇಗಿದೆ ಅಂದರೆ ನನಗೆ ಕರೆಕ್ಟಾಗಿ ಪರ್ಸನ್ ಸಿಗಬೇಕು, ನನಗೆ ಒಳ್ಳೆಯ ಪರ್ಸನ್ ಸಿಗಬೇಕು ಅಂತ ಹುಡುಕ್ತಾನೇ ಇರ್ತೀರಾ. ಬಟ್ ನೀವು ಕರೆಕ್ಟ್ ಪರ್ಸನ್ ಆಗಿದ್ದೀರಾ ಅನ್ನೋದು ನೀವು ಕ್ವೆಶನ್ ಹಾಕ್ಕೊಳ್ಳಿ. ನೀವು ಕರೆಕ್ಟಾಗಿದ್ದರೆ ಆಟೋಮೆಟಿಕ್ಕಾಗಿ ನಿಮಗೆ ಒಳ್ಳೆ ಪರ್ಸನ್ ಸಿಗ್ತಾರೆ ಡಿಯರ್. ಓಕೆ, ಸೊ ನಿಮ್ಮನ್ನು ನೀವು ಬೆಸ್ಟ್ ಮಾಡಿ ಯಾವಾಗಲೂ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಲವಲ್ಲಿ ಇನ್ನೊಂದು ತುಂಬ ಏನಂತಾರೆ ದುಃಖಕರವಾದ ಒಂದು ಮಾತೇನೆಂದರೆ, ದಟ್ ಈಸ್ ಲೈಕ್ ಮೋಸ್ಟ್ ಪೇನ್ಫುಲ್ ಥಿಂಗ್. ಓಕೆ, ಇನ್ ಲವ್ ಈಸ್ ಲೂಸಿಂಗ್ ಯುವರ್ ಸೆಲ್ಫ್ ಇನ್ ದ ಪ್ರೋಸೆಸ್ ಆಫ್ ಲವಿಂಗ್ ಸಮೊನ್ ಟೂ ಮಚ್ ಆ್ಯಂಡ್ ಫಾರ್ಗೆಟಿಂಗ್ ದ್ಯಾಟ್ ಯು ಆರ್ ಸ್ಪೆಷಲ್ ಟು. ಇದೇನು ಹೇಳುತ್ತೆ ಅಂದರೆ, ಇಲ್ಲಿ ನೀವು ಯಾರನ್ನಾದ್ರೂ ಪ್ರೀತಿ ಮಾಡೋ ಟೈಮಲ್ಲಿ, ಪ್ರೀತಿಯಲ್ಲಿ ಬಿದ್ದಿದ ತಕ್ಷಣ ನಿಮ್ಮನ್ನು ನೀವು ಕಳ್ಕೊತ ಹೋಗ್ತೀರಾ. ಅವ್ರಿಗೇನಿಷ್ಟ, ಅವರೇನು, ಅದ್ರ ಬಗ್ಗೆನೇ ಓವರ್ ಥಿಂಕ್ ಮಾಡೋದು. ಇದು ಕೂಡ ಎಲ್ಲೋ ಒಂದು ಕಡೆ ತಪ್ಪು. ಯಾಕಂದರೆ ಅವ್ರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂದರೆ ನಿಮ್ಮನ್ನ ಇಷ್ಟಪಟ್ಟು ಬಂದಿರ್ತಾರೆ. ಸೊ ನೀವು ನಿಮ್ಮನ್ನೇ ಇಷ್ಟಪಡೋದು ಬಿಟ್ಬಿಟ್ಟೆ ಅಂಥ ಟೈಮಲ್ಲಿ ನಿಮ್ಮನ್ನೇ ನೀವು ಕೇರ್ ಮಾಡ್ತಾ ಇಲ್ಲ, ನೀವು ಮರ್ತೇ ಹೋಗಿಬಿಟ್ಟಿದ್ದೀರಾ ನೀವು ಕೂಡ ಸ್ಪೆಷಲ್ ಪರ್ಸನ್ ಅಂತ ಹೇಳಿ. ಅಂಥ ಟೈಮಲ್ಲಿ ಕೂಡ ರಿಲೇಷನ್ಶಿಪ್ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಫಸ್ಟ್ ನೆನ್ಪಿಟ್ಕೊಳ್ಳಿ, ಅವ್ರು ನಿಮ್ಮ ಲೈಫಲ್ಲಿ ಬರೋಕ್ಕಿಂತ ಮುಂಚೆ ನೀವು ಹೇಗಿದ್ರಿ, ಅವ್ರು ಬಂದ ಮೇಲೆ ನೀವು ಹೇಗಾದ್ರಿ ಅನ್ನೋದು ನಿಮ್ಗೆ ಗೊತ್ತಾಗಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ದಿಸ್ ಈಸ್ ವೆರಿ ಪೇನ್ಫುಲ್ ಅಂತ ಹೇಳ್ತಾರೆ ಇವರು. ಓಕೆ, ನೆಕ್ಸ್ಟ್ ಈಸ್ ಇಲ್ಲಿ ಇನ್ನೊಂದು 3 ಮೆನ್ಷನ್ ಮಾಡಿದ್ದಾರೆ ಬುದ್ಧ ಅವರು, ಎಷ್ಟು ಬ್ಯೂಟಿಫುಲ್ ಆಗಿ. ಅದನ್ನು ನಾನು ಒಂದು ವರ್ಡ್ ಹೇಳಿದ್ದೀನಿ, ದಟ್ ಈಸ್ ಎಕ್ಸಾಕ್ಟ್ ಮೀನಿಂಗ್. ಅರ್ಥ ಮಾಡಿಸ್ತೀನಿ. ಗಿವ್ ದ ಒನ್ಸ್ ಯು ಲವ್ ಅಂದರೆ ನೀವು ಯಾರನ್ನ ಪ್ರೀತಿ ಮಾಡ್ತೀರಾ ಅವ್ರಿಗೆ ನೀವು ಏನೇನು ಕೊಡಬೇಕು ಅಂದರೆ, ವಿಂಗ್ಸ್ ಟು ಫ್ಲೈ ಅಂದರೆ ಅವರಿಗೆ ಹಾರೋಕ್ಕೆ ರೆಕ್ಕೆ ಕೊಡಬೇಕು ನೀವು. ಅವ್ರಿಗೆ ಯಾವತ್ತು ಪಿಂಜರದಲ್ಲಿ ಬಂದ್ ಮಾಡಿ ನೀನು ನನ್ನೋನೇ ಇಲ್ಲೇ ಇರಬೇಕು, ಏನು ಮಾಡಬಾರ್ದು, ಈ ಥರ ಮಾಡೋದ್ರಿಂದ ಆ ಪರ್ಸನ್ ಕಂಪ್ಲೀಟಾಗಿ ಸತ್ತೋಗೋ ಥರ ಆಗ್ಬಿಡುತ್ತೆ ಅವ್ರಿಗೆ. ಓಕೆ, ಸೊ ಯು ಹ್ಯಾವ್ ಟು ಗಿವ್. ಅವ್ರಿಗೆ ಹಾರಾಡೋಕ್ಕೆ ನೀವು ಫ್ಲೈ ಮಾಡೋಕ್ಕೆ ವಿಂಗ್ಸ್ ಕೊಡಬೇಕಾಗತ್ತೆ. ರೂಟ್ಸ್ ಟು ಕಮ್ ಬ್ಯಾಕ್ ಅಂದರೆ ಅವ್ರು ಹಾರಿ ಹೋಗೋದು ನಿಮ್ಮ ರೀಸನಿಂದನೇ ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ಇದ್ರೂ ನೀವು ಆ ಒಂದು ಬುನಾದಿ ಏನು ಹೇಳ್ತೀವಿ, ಆ ರೂಟ್ನ ನೀವು ಸ್ಟ್ರಾಂಗ್ ಮಾಡಬೇಕು. ಅವ್ರಿಗೆ ಅಷ್ಟು ಟ್ರಸ್ಟ್ ಇರೋ ಥರ ನೀವು ಇರಬೇಕು. ಓಕೆ, ನೆಕ್ಸ್ಟ್ ಟು ರೀಸನ್ ಟು ಸ್ಟೇ ಅಂದರೆ ಒಂದು ರೀಸನ್ ಕೊಡ್ಬೇಕು ನೀವು, ಮತ್ತೆ ಅವ್ರು ನಿಮ್ಮ ಹತ್ರ ಬಂದು ಸ್ಟೇ ಆಗಬೇಕು ಅಂತ. ಫಸ್ಟ್ ನೀವು ಅವ್ರಿಗೆ ವಿಂಗ್ಸ್ ಕೊಡ್ತೀರಾ, ನೀವೇ ಅವ್ರಿಗೆ ಹಾರಾಡೋಕ್ಕೆ ಅವರಿಗೆ ನೀವು ಫ್ರೀಡಮ್. ಸೊ ಇದಕ್ಕೆಲ್ಲ ನಾನು ವರ್ಡ್ ಕೊಟ್ಟಿರೋದು ಫ್ರೀಡಮ್ ಅಂತ. ಸೊ ಇದನ್ನು ನಾನು ಶಾರ್ಟ್ ವೇಯಲ್ಲಿ ಹೇಳಬೇಕು ಅಂದರೆ ಫ್ರೀಡಮ್. ಸೊ ಇನ್ ಲವ್ ಅಲ್ಲಿ ಫ್ರೀಡಮ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ನೀವು ಅವರಿಗೆ ಹಾರಾಡೋಕ್ಕೆ ನೀವೇ ಅವ್ರಿಗೆ ಸಪೋರ್ಟಿವ್ ಆಗಿ ವಿಂಗ್ಸ್ ಕೊಟ್ಟರೆ ಅವ್ರು ಹಾರಾಡಿ ಹೋಗ್ತಾರೆ. ಆ ಹಾರಾಡಿದ ಖುಷಿದಿಂದ ಮತ್ತೆ ನಿಮ್ಮ ಬುನಾದಿ ಸ್ಟ್ರಾಂಗ್ ಆಗಿದ್ದರಿಂದ ಅವ್ರು ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಹತ್ರ ಬಂದ ಮೇಲೆ ಮತ್ತೆ ನೀವು ಹಾರಾಡೋಕ್ಕೆ
ಅವ್ರಿಗೆ ಕೊಡ್ತೀರಾ ಅನ್ನೋ ಒಂದು ಟ್ರಸ್ಟಿಂದ ಅವ್ರು ನಿಮ್ಮ ಹತ್ರನೇ ಸ್ಟೇ ಇರ್ತಾರೆ ಫಾರ್ ಎವರ್ ಅಂತ ಹೇಳೋದು. ಸೊ ಪ್ರೀತಿಯಲ್ಲಿ ಫ್ರೀಡಮ್, ಸ್ವತಂತ್ರ ಅನ್ನೋದು ತುಂಬ ಇಂಪಾರ್ಟೆಂಟ್, ಕೊಡಬೇಕಾಗತ್ತೆ ಇದು ನೀವು. ಓಕೆ, ನೆಕ್ಸ್ಟ್, ಲವ್ ಈಸ್ ಕೇರಿಂಗ್ ಫಾರ್ ಈಚ್ ಅದರ್ ಈವನ್ ವೆನ್ ಯು ಆ್ಯಂಗ್ರಿ. ದಿಸ್ ಈಸ್ ಅ ಕ್ಯೂಟ್ ಒನ್. ಓಕೆ, ನೀವು ಜಗಳ ಮಾಡ್ಕೋತೀರಾ, ರಿಲೇಷನ್ಶಿಪ್ ಅಂದಮೇಲೆ ತುಂಬ ಜಗಳ ಅದು ಇದು ನಡೀತಾ ಇರುತ್ತೆ ಅಲ್ವಾ. ಸೊ ಈ ಥರ ಏನಾದರೂ ಆದಾಗ ನೀವು ಸಿಟ್ಟಲ್ಲಿರ್ತೀರ, ನೀವಿಬ್ಬರು ಕೂಡ ಸಿಟ್ಟಲ್ಲಿದ್ದೀರಾ. ಬಟ್ ನಿಮಗೆ ನಿಜವಾಗ್ಲೂ ಪ್ರೀತಿ ಅನ್ನೋದಿದ್ದರೆ ಅಲ್ಲಿ ಕೇರಿಂಗ್ ಇದ್ದೇ ಇರುತ್ತೆ. ಎಷ್ಟು ಸಿಟ್ಟಲ್ಲಿದ್ದರೂ ಕೂಡ ಕೇರ್ ಮಾಡ್ತಾರೆ. ಸಿಟ್ಟು ಬೇರೆ ಕಡೆ, ಪ್ರೀತಿನೇ ಇನ್ನೊಂದು ಕಡೆ, ಆ ಥರ. ಸೊ ಅದಕ್ಕೆ ಬುದ್ಧ ಅವರ ಇದು ಕೂಡ ಒಂದು ತುಂಬ ಬ್ಯೂಟಿಫುಲ್ ಆದಂಥ ಕೋಟ್ ಆಗಿದೆ. ನೆಕ್ಸ್ಟ್, ಇಫ್ ಯು ಟ್ರೂಲಿ ಲವ್ಡ್ ಯುವರ್ ಸೆಲ್ಫ್ ಯು ಕುಡ್ ನೆವರ್ ಹರ್ಟ್ ಅನದರ್. ನೋಡಿ, ಇದೂ ತುಂಬ ಚೆನ್ನಾಗಿದೆ. ಲೈಕ್ ನೀವು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸಿದ್ರೆ, ನಿಮ್ಮನ್ನು ನೀವು ನಿಜವಾಗ್ಲೂ ಕೇರ್ ಮಾಡಿದರೆ, ನೀವು ಬೇರೆ ಯಾರನ್ನೂ ಕೂಡ ಎಂದೂ ಹರ್ಟ್ ಮಾಡೋದಿಲ್ಲ, ಯಾರನ್ನೂ ಕೂಡ ನೀವು ಅವಾಯ್ಡ್ ಮಾಡೋದಿಲ್ಲ ನಿಮ್ಮ ಲೈಫಲ್ಲಿ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಪೇನ್ ಅಂದರೆ ಏನು, ನೋವು ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅದು ನಿಮಗೆ ಗೊತ್ತಾದ ತಕ್ಷಣ ನಿಮ್ಮ ಬೇರೆಯವ್ರಿಗೆ ಎಂದೂ ನೀವು ಅದು ಕೊಡೋದಿಲ್ಲ ರಿಟರ್ನಲ್ಲಿ. ಓಕೆ, ಸೊ ನಿಮ್ಮನ್ನು ನೀವು, ಅದಕ್ಕೆ ನಾನು ಸೆಲ್ಫ್ ಲವ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ, ಹೋಗಿಬಿಟ್ಟು ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ಯಾವಾಗೂ ಹೇಳೋದು, ನಿಮ್ಮನ್ನು ಫಸ್ಟ್ ನೀವು ಇಷ್ಟಪಡಿ, ಆಗ ನೀವು ಆಟೋಮೆಟಿಕ್ಕಾಗಿ ಬೇರೆಯವ್ರಿಗೋಸ್ಕರ ಕೂಡ ನಿಮಗೆ ಒಳ್ಳೆಯ ಒಂದು ಪ್ರೀತಿ ಭಾವನೆ ಅನ್ನೋದು ಬಂದೇ ಬರುತ್ತೆ. ಓಕೆ, ಸೊ ರಿಲೇಷನ್ಶಿಪ್ಪಲ್ಲಿ ಆಲ್ಮೋಸ್ಟ್ ನೀವು ನೋಡ್ತೀರಾ ಅಲ್ವಾ, ಲೈಕ್ ಸ್ಮಾಲ್ ಜಗಳ ಆಗಿಬಿಟ್ರೆ ಅವ್ರಿಗೆ ಹೇಟ್ ಮಾಡೋ ಥರ ಶುರು ಮಾಡಿಬಿಡ್ತೀರಾ. ಸೊ ಇದೇನಕ್ಕಾಗುತ್ತೆ, ನೀವು ನಿಮ್ಮನ್ನು ಕೂಡ ಅಲ್ಲೆಲ್ಲೋ ಒಂದು ಕಡೆ ಇಷ್ಟಪಡ್ತಿರಲ್ಲ, ಅಥವಾ ನಿಮ್ಮನ್ನು ನೀವು ಯಾವತ್ತೂ ಟ್ರೂ ಆಗಿ ನೀವು ಲವ್ವೇ ಮಾಡಿರಲ್ಲ. ಈ ಒಂದು ರೀಸನಿಂದ ಈ ಥರ ಆಗುತ್ತೆ. ಓಕೆ, ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಒನ್, ಬಿಕಾಸ್ ವಿಡಿಯೋ ತುಂಬ ಲೆಂದಿ ಆಗ್ತಿದೆ. ಸೊ ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಇರೋದು ಹೇಳ್ತಾ ಇದ್ದೀನಿ. ಬಿಕಾಸ್ ಇವಾಗ ಹೇಳೋ ಒಂದು ನೋಟಿಂದ ನಿಮಗೆ ತುಂಬ ಚೆನ್ನಾಗಿ ಏನು ಕ್ಲಿಯರ್ ಆಗುತ್ತೆ ಅಂದರೆ, ನೀವು ಸರಿಯಾದ ರಿಲೇಷನ್ಶಿಪ್ಪಲ್ಲೇ ಇದ್ದೀರಾ ಅಥವಾ ಒಂದು ರಾಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಸೊ ದ ರಾಂಗ್ ಪರ್ಸನ್ ಮೇಕ್ಸ್ ಯು ಬೆಗ್ ಫಾರ್ ಅಟೆನ್ಷನ್, ಅಫೆಕ್ಷನ್, ಲವ್ ಆ್ಯಂಡ್ ಕಮಿಟ್ಮೆಂಟ್. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ನೀವು ಕರೆಂಟ್ಲಿ ಯಾರ ಜೊತೆ ಆದರೂ ಇರಿ, ಆ ಪರ್ಸನ್ ನಿಮ್ಗೆ ಏನಾದರೂ ತುಂಬ ನಿಮ್ಮನ್ನ ಏನಂತಾರೆ ಭಿಕ್ಷೆ ಬೀಳೋ ಥರ ಮಾಡ್ತಾಯಿದ್ರೆ, ಏನು ಭಿಕ್ಷೆ ಬೀಳ್ತಿದ್ದೀರಾ ನೀವು, ಅವರ ಅಟೆನ್ಷನ್ ನಿಮಗೆ ಸಿಗಬೇಕು ಅಂಥೇಳಿ, ಅಫೆಕ್ಷನ್ ಸಿಗಬೇಕು, ಲವ್ ಸಿಗಬೇಕು, ಕಮಿಟ್ಮೆಂಟ್ ಸಿಗಬೇಕು, ಏನಾದರೂ ಈ ಥರ ನೀವು ಅವರ ಹಿಂದೆ ಬಿದ್ದಿದ್ದೀರಾ, ಭಿಕ್ಷೆ ಥರ ಬೀಳ್ತಾ ಇದ್ದೀರಾ, ಅವ್ರು ಹಂಗೆ ಮಾಡ್ತಿದ್ದಾರೆ ನಿಮ್ಮನ್ನು ಅಂದರೆ ಆ ಪರ್ಸನ್ ರಾಂಗ್ ಪರ್ಸನ್. ದಿಸ್ ಈಸ್ ನಾಟ್ ದ ರೈಟ್ ಪರ್ಸನ್. ಓಕೆ, ಸೊ ಇದೊಂದು ಬುದ್ಧ ಅವ್ರು ಹೇಳಿದ್ದಾರೆ, ಯಾರಾದರೂ ದ ರಾಂಗ್ ಪರ್ಸನ್ ಮೇಕ್ಸ್ ಯು, ರಾಂಗ್ ಪರ್ಸನ್ ಮಾತ್ರ ನಿಮಗೆ ಈ ಥರ ಮಾಡೋಕ್ಕೆ ಲೈಕ್ ದೇ ವಿಲ್ ಮೇಕ್ ಯು ಟು ಡೂ ಲೈಕ್ ದಿಸ್. ಅವ್ರು ನಿಮ್ಗೆ ಈ ಥರ ಮಾಡೋಕ್ಕೆ ಬಿಟ್ಬಿಡ್ತಾರೆ, ನೀವು ಬೆಗ್ ಮಾಡ್ತಿರ್ಬೇಕು ಅವ್ರ ಹತ್ರ ಯಾವಾಗ್ಲೂ. ಬಟ್ ದ ರೈಟ್ ಪರ್ಸನ್ ಗಿವ್ ಯು ದೀಸ್ ಥಿಂಗ್ಸ್ ಬಿಕಾಸ್ ದೇ ಲವ್ ಯು. ಬಟ್ ಯಾರು ನಿಮ್ಮ ಲೈಫಲ್ಲಿ ಸರಿಯಾದ ವ್ಯಕ್ತಿ ಅನ್ನೋದಿದ್ದರೆ ಇದನ್ನೆಲ್ಲ ಅವ್ರು ನಿಮಗೆ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ, ಅಟ್ರಾಕ್ಷನ್, ಅಟೆನ್ಷನ್, ಅಫೆಕ್ಷನ್ ಎಲ್ಲ ನಿಮಗೆ ಅವ್ರು ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ ಬಿಕಾಸ್ ಅವ್ರು ನಿಮ್ಮನ್ನ ಆಗ ಪ್ರೀತಿಸ್ತಿರ್ತಾರೆ, ಅದಕ್ಕೆ ಅವ್ರು ನಿಮಗೆ ಕೊಡ್ತಾರೆ. ಅವ್ರು ನಿಮ್ಮ ಹತ್ರ ಬೆಗ್ ಮಾಡ್ತಾಯಿದ್ರೆ ನೀವು ರಾಂಗ್ ಪರ್ಸನ್ ಆಗಿರ್ತೀರ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರೋದು. The wrong person makes you beg for attention, affection, love and commitment. But the right person gives you these all things because they loves you. Okay? ಇದನ್ನೇ ನಾನು ನಿಮ್ಗೆ ಅರ್ಥ ಮಾಡಿಸಿರೋದು. ಸೊ ಇನ್ನೂ ಜಾಸ್ತಿ ಬುದ್ಧ ಅವರ ಕೋಟ್ಸ್ ಇದೆ, ಲೈಫ್ ಮೇಲೆ ಇದೆ, ಸಕ್ಸಸ್ ಮೇಲೆ ಇದೆ, ಬ್ರೇಕಪ್ ಮೇಲೆ ಇದೆ. ದಿಸ್ ಈಸ್ ಆಲ್ ಅಬೌಟ್ ಲವ್. ನಾನು ಪಿಕ್ ಮಾಡಿದ್ದೀನಿ, ಇನ್ನೂ ಜಾಸ್ತಿ ಇದೆ ಲವ್ ಮೇಲೆ. ಬಟ್ ನನಗೆ ಇಷ್ಟು ಮಾಡೋಕ್ಕೆ ನೋಡಿ 20 ಮಿನಿಟ್ ಆಗ್ತಾಯಿದೆ ಆಲ್ರೆಡಿ. ಸೊ ಈ ಥರ ಅನ್ನಿಸ್ತು ಮಾಡೋಣ ಅಂತ, ಅದಕ್ಕೆ ಈ ಸ್ಪೆಷಲ್ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೇನಾದರೂ ಬುದ್ಧ ಅವರ ಬೇರೆ ಬೇರೆ ಕೋಟ್ಸ್ ಮೇಲೆ ನನ್ನಿಂದ ಈ ಥರ ನಾನು ಅರ್ಥ ಮಾಡಿಸ್ಬೇಕು ನಿಮಗೆ, ಲೈಫ್ ಮೇಲೆ ಇರಲಿ, ಸಕ್ಸಸ್ ಮೇಲೆ ಇರಲಿ, ಸ್ಟಡೀಸ್ ಮೇಲೆ, ಬೇರೆ ಏನೋ ಒಂದು ಟಾಪಿಕ್ ಇರಲಿ, ನಿಮಗೆ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟೆಡ್ ಇದೆ ಅಂತ ಅನಿಸಿದ್ರೆ ಕಮೆಂಟಲ್ಲಿ ಡೆಫಿನೆಟ್ಲಿ ಹೇಳಿ. ನಾನು ಬುದ್ಧ ಅವರ ಇನ್ನೂ ಬೇರೆ ಬೇರೆ ಒಳ್ಳೆ ಕೋಟ್ಸ್ಗಳನ್ನು ಲವ್ ಬಗ್ಗೆ ಇರಲಿ, ಆಮೇಲೆ ಬ್ರೇಕಪ್ ಆದ ಬಗ್ಗೆ ಅವ್ರು ಹೇಳಿದ್ದನ್ನೇ ನಾನು ನನ್ನಿಂದ ನಿಮ್ಗೆ ಅರ್ಥ ಮಾಡಿಸ್ತೀನಿ ಅಷ್ಟೇ. ಬಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೇ ನಾನು ನೆಕ್ಸ್ಟು ಈ ಟಾಪಿಕ್ ಮತ್ತೆ ತೊಗೊಳ್ತೀನಿ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.